ನಿತ್ಯ, ಪು- ಪುಟಾಣಿ, ನೀನು ಸ್ವಲ್ಪ ಹೊತ್ತು ಅಮ್ಮ ಹತ್ರ ಹೋಗ್ತೀಯಾ ಅಂತ ತೊದಲಿದ್ಲು. ಚಿರು ಸರಿ ಅಂತ ಅಲ್ಲಿಂದ ರಾಧ ಹತ್ರ ಹೋಗುತ್ತೆ. ಮತ್ತೆ ನಿತ್ಯ ಎದುರು ನಿಂತು ಅಂದರೆ ಅಂದರೆ ಇಷ್ಟು ದಿನ ನಾನು ಹುಡುಕ್ತಾ ಇದ್ದ ಕಲಾವಿದ ಶರತ್ ಸರ. ಬಾಯಿ ಮೇಲೆ ಕೈ ಇಟ್ಟು, ನೋ ನೋ, ಇದು ಇದು ಹೇಗೆ ಸಾಧ್ಯ? ಅಂದರೆ ಅಂದರೆ ನಾನು ನನ್ನ ಕಲಾವಿದನ ಜೊತೆನೇ ಇದ್ದೀನಿ, ಅವ್ರ ಮನೇಲೇ ಇದ್ದೀನಿ. ಎಲ್ಲವನ್ನು ನೋಡಿಕೊಂಡು ಕಣ್ಣೀರು ಹಾಕ್ತಾ ಎಲ್ಲಿಲ್ಲದ ಸಂಭ್ರಮ ಪಡ್ತಿರ್ತಾಳೆ. ಶರತ್ ಸರ್ಗೆ ನಾನೇ ಪಾರಿಜಾತ ಅಂತ ಗೊತ್ತಿಲ್ವಾ? ಗೊತ್ತಿದ್ದರೂ ಯಾಕೆ ಲಾವಣ್ಯ ಮದುವೆ ಆಗ್ತಿದ್ದಾರೆ? ಹಾಗಾದರೆ ಲೆಟರಲ್ಲಿ ಐ ಲವ್ ಯು ಅಂತ ಯಾಕೆ ಬರೆದ್ರು? ಲಾವಣ್ಯನ ಪ್ರೀತಿಸ್ತಿದ್ದೀನಿ ಅಂತ ನನ್ನ ಹತ್ರ ಹೇಳಿದರು. ಇಲ್ಲಿ ಯಾವುದು ನಿಜ? ಏನು ನಡೀತಾ ಇದೆ? ನಿಜವಾಗ್ಲೂ ಶರತ್ ಸರ್ರೇ ಕಲಾವಿದನ? ಇಷ್ಟು ದಿನ ಹುಡುಕ್ಬಿಟ್ಸ್ನ? ಉತ್ತರ ಕಂಡುಕೊಂಡ್ರು ಸಾವಿರಾರು ಪ್ರಶ್ನೆಗಳು ಉದ್ಭವ ಆಯಿತು. ಹಾಗಾದರೆ ನನ್ನ ಮನಸ್ಸು ನನಗೆ ಮೋಸ ಮಾಡ್ತಿಲ್ಲ? ಇಷ್ಟು ದಿನ ಅದು ಏನು ಹೇಳ್ತಿತ್ತು ಅದನ್ನೇ ಶರತ್ ಸರ್ ವಿಚಾರದಲ್ಲೂ ಹೇಳಿದ್ದು. ನಾನು ಯಾಕೆ ಅದನ್ನು ನಂಬಲಿಲ್ಲ? ಯಾಕೆ ನೆಗ್ಲೆಕ್ಟ್ ಮಾಡಿದೆ? ಈಗ ಶರತ್ ಸರ್ ಮುಂದೆ ಹೋಗಿ ನಾನೇ ಪಾರಿಜಾತ ಅಂತ ಹೇಳಿದ್ರೆ ಅವ್ರು ನಂಬ್ತಾರಾ?